ಉಡುಪಿಯಲ್ಲಿ ಆಟೋ ಗ್ಯಾಸ್ ದರ ಕೆಜಿಗೆ 18 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಏಜಿಸ್ ಆಟೋ ಗ್ಯಾಸ್ ವಿರುದ್ಧ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಲಿಂಡರ್ ಸಮಸ್ಯೆಯೇ ಇವರಿಗೆ ಬಂಡವಾಳ ಅಂತ ಆಟೋ ಚಾಲಕರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದರ ಇಳಿಕೆಗೆ ಆಟೋ ಚಾಲಕರು ಒತ್ತಾಯಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ನಮಗೆ ಸುತ್ತೋಲೆ ಬಂದಿದೆ ಅಂತ ಬಂಕ್ ಮಾಲೀಕರು ತಿಳಿಸ್ತಾ ಇದ್ದಾರೆ. ಬೇರೆ ಬಂಕ್ಗಳಲ್ಲಿ 72 ರೂಪಾಯಿ, ಇಲ್ಲಿ ಮಾತ್ರ 90 ರೂಪಾಯಿ ಅಂತ ಆಟೋ ಚಾಲಕರು ಕಿಡಿಕಾರಿದ್ದಾರೆ. ಉಡುಪಿಯಲ್ಲಿ ಗ್ಯಾಸ್ ದರ ಕೆಜಿಗೆ 18 ರೂಪಾಯಿ ಹೆಚ್ಚಳ ಮಾಡಿರೋದ್ರಿಂದ ಆಟೋ ಚಾಲಕರು ಪ್ರತಿಭಟನೆ ನಡೆಸಿದ್ದಾರೆ. ಬೇರೆ ಕಡೆ 72 ರೂಪಾಯಿ ಇದೆ, ಆದರೆ ಇಲ್ಲಿ ಮಾತ್ರ 90 ರೂಪಾಯಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದರ ಇಳಿಕೆಗೆ ಆಟೋ ಚಾಲಕರು ಒತ್ತಾಯಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಉಡುಪಿಯಲ್ಲಿ ಗ್ಯಾಸ್ ದರ ಏರಿಕೆ, LPG ದರ ಏರಿಕೆ ನಾನಾ ರೀತಿಯ ಹೊಡೆತಗಳನ್ನು ನೀಡ್ತಾ ಇದೆ. ಆಟೋ ಗ್ಯಾಸ್ ಸರಬರಾಜು ಮಾಡುವಂಥ ಏಜಿಸ್ ಆಟೋ ಗ್ಯಾಸ್ ಏನಿದೆ, ಇಲ್ಲಿ ಆ ದರವನ್ನು ಏಕಾಏಕಿ ಏರಿಸಿದ್ದಾರೆ ಅನ್ನುವಂಥದ್ದು ಆಟೋ ಚಾಲಕರ ಭಾಳ ಮುಖ್ಯವಾದ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಕೇವಲ ಏಜಿಸಲ್ಲಿ ಮಾತ್ರ ಈ ಏರಿಕೆ ಆಗಿದೆ ಅನ್ನುವಂಥದ್ದು ಅವರ ಆರೋಪ. ಆದರೆ ಉಡುಪಿ ನಗರದಲ್ಲಿ ಬೇರೆ ಬೇರೆ ಆಟೋ ಗ್ಯಾಸ್ಗಳಿವೆ, ಅದು ಝೀಲೋ ಇರ್ಬೋದು ಅಥವಾ ಟೋಟಲ್ ಗ್ಯಾಸ್ ಇರ್ಬೋದು, ಅಲ್ಲೆಲ್ಲೂ ಏರಿಕೆ ಆಗಿಲ್ಲ. 72 ರೂಪಾಯಿ ಇದ್ದದನ್ನು ಏಕಾಏಕಿ ಈಗ 90 ರೂಪಾಯಿವರೆಗೆ ಏರಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ನಿನ್ನೆ ಮಧ್ಯಾಹ್ನದಿಂದ ಈ ರೀತಿಯ ದರ ಏರಿಕೆ ಆಗಿದೆ ಅನ್ನುವಂಥ ಆರೋಪವನ್ನು ಇಟ್ಟುಕೊಂಡು ಸಾಕಷ್ಟು ಆಟೋಗಳು ಇಲ್ಲೇ ತಂದು ನಿಲ್ಲಿಸಿದ್ದಾರೆ. ಉಡುಪಿ ನಗರದಲ್ಲಿ ಒಂದು ರೇಟು, ನಗರದ ಹೊರವಲಯದಲ್ಲಿ ಒಂದು ರೇಟ್, ಇದು ಯಾಕೆ ಅನ್ನುವಂಥದ್ದು, ಏಕಾಏಕಿ ಈ 10 ರೂಪಾಯಿ 12 ರೂಪಾಯಿ ಏರಿಕೆ ಆಗೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಅವರದ್ದು ಮೂಲಭೂತವಾದ ಪ್ರಶ್ನೆ ಇರುವಂಥದ್ದು. ಸೊ ಆ ದೃಷ್ಟಿಯಿಂದ ನಾವಿಲ್ಲಿ ನೋಡ್ಬೋದು, ಅನೇಕ ಆಟೋಗಳನ್ನು ಇಲ್ಲಿಯೇ ನಿಲ್ಲಿಸಿಕೊಂಡು ಆಟೋ ಚಾಲಕರೆಲ್ಲ ಏನು ಈ ಗ್ಯಾಸ್ ಏಜೆನ್ಸಿಯ ಗ್ಯಾಸ್ ಪಂಪ್ನ ಎದುರಲ್ಲಿ ನಿಂತು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಪೊಲೀಸ್ ವಾಹನಗಳನ್ನು ಕೂಡ ಇವರ ಒಂದು ಆಕ್ರೋಶವನ್ನು ಕಂಡಂಥ ಪೊಲೀಸ್ ವಾಹನಗಳು ಕೂಡ ಇಲ್ಲಿ ಬಂದು ಏನಾಗಿದೆ, ವಿಚಾರ ಏನು ಅನ್ನೋದನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಎಷ್ಟಿತ್ತು ರೇಟ್, ಈಗ ಎಷ್ಟು ಮಾಡಿದ್ದಾರೆ ಸರ್? ನಿನ್ನೆವರೆಗೆ 72 ರೂಪಾಯಿ 30 ಪೈಸೆಯಲ್ಲಿ ಗ್ಯಾಸನ್ನು ಹಾಕ್ತಾ ಇದ್ದಾರೆ ಪ್ರತಿ ಪಂಪಲ್ಲಿ. ಈಗ ನಿನ್ನೆ 1 ಗಂಟೆ ನಂತರ ಉದ್ಯಾವರದ ಏಜಿಸ್ ಪಂಪಲ್ಲಿ ಗ್ಯಾಸ್ ಹಾಕಲಿಕ್ಕೆ ಬಂದಾಗ ನಮ್ಮ ಸದಸ್ಯರು 90 ರೂಪಾಯಿ ರೇಟ್ ಮಾಡಿದ್ದಾರೆ. 90 ರೂಪಾಯಲ್ಲಿ ತುಂಬ ನಮ್ಮ ಆಟೋ ಚಾಲಕರು ಅದನ್ನು ಗ್ಯಾಸನ್ನು ಹಾಕ್ಕೊಂಡು ಹೋಗಿದ್ದಾರೆ. ಬಂದು ನಮಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಈಗ ಉದ್ಯಾವರದಲ್ಲಿ ಏಕಾಏಕಿ 90 ರೂಪಾಯಿ ಮಾಡಿದ್ದಾರೆ. ಇದಕ್ಕೆ ಬೇರೆ ಗ್ಯಾಸ್ ಪಂಪ್ಗಳಲ್ಲಿ ಈ ಥರ ಇಲ್ಲ 72, ಈಗ ಮೊನ್ನೆಯಿಂದ ಜಾಸ್ತಿ ಆಗಿ 72 ರೂಪಾಯಿ 30 ಪೈಸೆಯಲ್ಲಿ ಈಗ ಮುಂದೆ 18 ರೂಪಾಯಿ ಏರಿಸಿದಾಗ ಆಯಿತು. ಕೇಳಿದರೆ ಅವರು ಕೆಲವು ನಮ್ಮ ಸದಸ್ಯರು ಅವ್ರ ಹತ್ರ ಕೇಳಿದ್ರಂತೆ, ಅದು ನಮ್ಗೆ ಗೊತ್ತಿಲ್ಲ, ನಮ್ಮ ಓನರ್ ಹೇಳಿದ್ದಾರೆ, ನಾವು 90 ರೂಪಾಯಲ್ಲಿ ಈಗ ಮಾರಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಅದು 90ರಲ್ಲಿ ಹೋಗ್ತಾ ಇದ್ದೇವೆ. 1 ಲೀಟರಿಗೆ 17 ರೂಪಾಯಿ ಜಾಸ್ತಿ ಒಂದು ಪಂಪ್ನಲ್ಲಿ. ಇದನ್ನು ನಾವು ಪ್ರತಿಭಟಿಸ್ತೇವೆ. ಅದನ್ನು ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ಮನವಿ ಕೊಡ್ತೇವೆ. ಆದ್ದರಿಂದ ಕೂಡಲೇ ಇಲ್ಲಿ ಕೂಡ ಎಲ್ಲಿ ಬೇರೆ ಯಾವ ಪಂಪ್ನಲ್ಲಿ ಎಷ್ಟು ತಗೊಳ್ತಾರ ಅದೇ ರೀತಿ ಇಲ್ಲಿ ಕೂಡ ತಗೊಳ್ಬೇಕಂದ್ರೆ ನಮ್ಮ ಒಂದು ಮನವಿ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇನ್ನು ಕೊಪ್ಪಳದಲ್ಲೂ ಸಿಲಿಂಡರ್ಗಾಗಿ ಗ್ರಾಹಕರು ಮುಗಿಬಿದ್ದಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ಸಿಲಿಂಡರ್ ಪಡೆದಿದ್ದಾರೆ. ಸಿಲಿಂಡರ್ ಸಿಗುತ್ತೋ ಇಲ್ವೋ ಎಂಬ ಆತಂಕದಲ್ಲಿದ್ದಾರೆ ಜನ. ಹೀಗಾಗಿ ಸರತಿ ಸಾಲಿನಲ್ಲಿ ನಿಂತು ಸಿಲಿಂಡರ್ ಅನ್ನ ಪಡಿತಾ ಇದ್ದಾರೆ. ಈ ಮೊದಲೆಲ್ಲ ಮನೆಗೆ ಬರ್ತಾ ಇತ್ತು ಸಿಲಿಂಡರ್, ಈಗ ಸಿಗುತ್ತೋ ಇಲ್ವೋ ಅನ್ನೋ ಭಯದಲ್ಲಿ ತಾವೇ ಬಂದು ಸರತಿ ಸಾಲಿನಲ್ಲಿ ನಿಂತು ಸಿಲಿಂಡರ್ಗಳನ್ನ ಪಡಿತಾ ಇದ್ದಾರೆ. ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಅಮೆರಿಕ, ಇರಾನ್, ಇಸ್ರೇಲ್ ಯುದ್ಧ ಇದೀಗ ಏನು ಗೃಹ ಬಳಕೆ ಸೇರಿದಂತೆ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಮೇಲೆ ಪರಿಣಾಮ ಬೀರತಕ್ಕಂಥದ್ದು. ಸಹಜವಾಗಿಯೇ ಕೊಪ್ಪಳದಲ್ಲೂ ಕೂಡ ಈ ಒಂದು ಯುದ್ಧದ ಎಫೆಕ್ಟ್ ಆಗಿರ್ತಕ್ಕಂಥ ದೃಶ್ಯದ ಬಲಭಾಗದಲ್ಲಿ ನಾನು ತೋರಿಸ್ತೀನಿ. ನಾನು ಕೊಪ್ಪಳ ನಗರದ ಏನು ಗುರುಪ್ರಸಾದ್ ಗ್ಯಾಸ್ ಏಜೆನ್ಸಿ ಇದೆ, ಒಂದು ಗ್ಯಾಸ್ ಏಜೆನ್ಸಿಯ ಮುಂಭಾಗದಲ್ಲಿದ್ದೀನಿ. ಈಗಾಗಲೇ ಕಳೆದ 4 ದಿನಗಳಿಂದಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳು ಈಗಾಗಲೇ ಸ್ಟಾಪ್ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಗೃಹೋಪಯೋಗಿ ಸಿಲಿಂಡರ್ಗಳು ಕೂಡ ಆರಂಭದ ಒಂದು 2-3 ದಿನಗಳಲ್ಲಿ ಗೃಹ ಬಳಕೆ ಸಿಲಿಂಡರ್ ಸಮಸ್ಯೆ ಆಯಿತು. ಇದೀಗ ಯಥಾಸ್ಥಿತಿಗೆ ಬಂದಿದ್ದರೂ ಕೂಡ ಗ್ರಾಹಕರಲ್ಲಿ ಒಂದು ರೀತಿ ಆತಂಕ ಇರ್ತಕ್ಕಂಥ, ಅಂದರೆ ನಮಗೆ ಸಿಲಿಂಡರ್ ಸಿಗ್ತದೋ ಇಲ್ಲ ಒಂದು ಆತಂಕದ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಗುರುಪ್ರಸಾದ್ ಗ್ಯಾಸ್ಗೆ ಬಂದು ಏನು ಮನೆಗೆ ಇಷ್ಟು ದಿನಗಳ ಕಾಲ ಏನು ಮನೆಗೆ ಡೆಲಿವರಿ ಆಗ್ತಾ ಇತ್ತು ಅವುಗಳನ್ನು ಈಗ
ಸ್ವತಃ ಏಜೆನ್ಸಿಗೆ ಬಂದು ಸಿಲಿಂಡರ್ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಸಿಲಿಂಡರ್ನ ಪಡೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋಕೆ ಜೊತೆಗೆ ಏನು ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಇರ್ತಕ್ಕಂಥದ್ದು ಸರ್, ಹೇಳಿ ಸರ್, ಈಗ ಆರಂಭದಲ್ಲಿ ಏನೆಲ್ಲ ಸಮಸ್ಯೆ ಆಯಿತು, ಈಗ ಸಮಸ್ಯೆ ಸ್ವಲ್ಪ ಕಡಿಮೆ ಆಗಿದ್ದೇನೆ ಏನು ಅಂತ? ಹೌದು ಸರ್, ಈಗ ಒಂದು ಎರಡು ಕಂಪೇರ್ ಟು 3 ವರ್ಷ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಯಿತು. ಈಗ ಜನಗಳಿಗೆ ಅರ್ಥ ಆಗಿದೆ, ಈಗ ಯಾರು ಕಡಿಮೆ ಆಗಿದೆ, ಬರೋದು ಕಡಿಮೆ ಆಗ್ತಾ ಇದೆ, ಡೇ ಬೈ ಡೇ ಕಡಿಮೆ ಆಗ್ತಾ ಇದೆ ಸರ್. ಏನು ತೊಂದರೆ, ಡೊಮೆಸ್ಟಿಕಲ್ಲಿ ಏನು ತೊಂದರೆ ಇಲ್ಲ ಸರ್. ಈಗ ಕಮರ್ಷಿಯಲ್ ಎಷ್ಟು ದಿನ ಬಂದಾಯಿತು, ಇನ್ನು ಎಷ್ಟು ದಿನಗಳು ನಂತರ ಸಿಗ್ಬೋದು ಏನು ಅಂತ? ಕಮರ್ಷಿಯಲ್ ಒಂದು ವಾರ ಆಯ್ತು ಸರ್, ಇನ್ನೂ ಏನಿದೆ ಎಕ್ಸಾಕ್ಟ್ ನಮ್ಗೆ ಮಾಹಿತಿ ಸಿಗ್ತಾ ಇಲ್ಲ, ಇನ್ನೂ ಏನು ವೇಟ್ ಮಾಡ್ತಾ ಇದ್ದೀವಿ ಸರ್ ಅವ್ರ ಆಫೀಸರ್ ಮಾಹಿತಿ ಸಲುವಾಗಿ. ಸರ್, ಈಗ ಡೊಮೆಸ್ಟಿಕ್ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೂ ಕೂಡ ಯಾಕೆ ಇಷ್ಟು ಜನ ಬರ್ತಾ ಇದ್ದಾರೆ ಏನು ಅಂತ? ಇಲ್ಲ, ಈಗ ಮಾಧ್ಯಮದಲ್ಲಿ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಹರಿದಾಡೋದಂತ ನೋಡಿಕೊಂಡು ಬರ್ತಾ ಇದ್ರು. ಬಟ್ ನಿನ್ನೆಗೆ ಇವತ್ತು ಭಾಳ ಡಿಫ್ರೆನ್ಸ್ ಆಗಿದೆ. ಇವತ್ತು ನಮ್ಮ ಒಂದು 75% ಕಡಿಮೆ ಆಗಿದೆ ಭಾಗ. ಈ ಪರವಾಗಿಲ್ಲ ಸರ್, ಜನಗಳು ಅರ್ಥ ಇದೆ, ಮತ್ತು ಗಾಡಿಗಳು ಎಲ್ಲ ಏರಿಯಾಕ್ಕೂ ಹೋಗಿವೆ, ಅವ್ರಿಗೂ ಅರ್ಥ ಮಾಡಿಕೊಂಡು ಬರ್ತಾ ಇಲ್ಲ ಸರ್, ಜನಗಳು ಕಡಿಮೆ ಆಗಿದೆ. ಈಗ ಇಲ್ಲ ಗ್ರಾಹಕರ ಮಾಸದ ಕೆಲಸವನ್ನು ಮಾಡೋಣ. ಹೇಳಿ ಸರ್, ಈಗ ತಾವೀಗ ಸಿಲಿಂಡರ್ ತಮಗೆ ಸಿಗುತ್ತಾ ಇಲ್ಲ, ಈಗ ಯಾವುದೋ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಆದರೂ ಕೂಡ ಇಷ್ಟು ಜನ ಬರ್ತಾ ಇದ್ದಾರೆ, ಏನು ಆತಂಕ ಅಂತೀರ ಗ್ರಾಹಕರಿಗೆ? ಆತಂಕ ಏನಿಲ್ಲ, ಬಟ್ ಯೂಸ್ ಮಾಡೋಕ್ಕಂತೂ ಖಾಲಿ ಆಗಿದೆ ಮನೆಯಲ್ಲಿ, ಅದ್ರ ಸಂಬಂಧ ಬಂದೀವಿ ನಾವು. ಮತ್ತೆ ಪ್ರತಿ ಬಾರಿ ಕೂಡ ಮನೆಗೆ ಡೆಲಿವರಿ ಕೊಡ್ತಾರೆ, ಮನೆಗೆ ಕೊಡ್ತಾರೆ, ಬಟ್ ಈಗ ಎಮರ್ಜೆನ್ಸಿ ಹಂಗಾಗಿ ಬಂದೀವಿ, ಏನೋ ಸಿಗುತ್ತೋ ಇಲ್ಲ ಅನ್ನೋ ಒಂದು ಆತಂಕದಿಂದನೇ ಬಂದಂಗೆ ಅಷ್ಟೇ. ಅಂದರೆ ಪ್ರತಿ ಬಾರಿ ಕೂಡ ಮನೆಗೆ ಸಿಲಿಂಡರ್ ಕೊಡ್ತಾ ಇದ್ರು, ಆದರೆ ಸಿಗುತ್ತಾ ಇಲ್ಲ ಅನ್ನೋ ಆತಂಕದ ಹಿನ್ನೆಲೆಯಲ್ಲಿ ನಾವೀಗ ಬಂದು ಸಿಲಿಂಡರ್ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅನ್ನೋ ಮಾತನ್ನ ಗ್ರಾಹಕರು ಹೇಳ್ತಾ ಇದ್ದಾರೆ. ಕೊಪ್ಪಳಿಂದ ಕ್ಯಾಮ್ರಾಮನ್ ಸಮೀರ್ ಜೊತೆ ದೊಡ್ಡ ಶಲ್ಗಾರೇಶ, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.